ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಲುಗದಿರುವಲ್ಲವೇ ಹೊಂಬಿಸಿಲುಳು ಎಪಿಸೋಡ್ 41. ಪೂರ್ವಾಭ್ಯಾಸ ಮುಗಿಸಿಕೊಂಡು ಹೋಗುವುದರೊಳಗೆ ಸಂಜೆ 5 ಆಗಿತ್ತು. ಇವರೊಡನೆ ಕನ್ನಡ ಉಪನ್ಯಾಸಕರು ಸೇರ್ಕೊಂಡಿದ್ರು. ಅದೇ ರೂಟ್ ಆದ್ದರಿಂದ ಸೂರ್ಯ, ಕಿರಣ, ನಿರಂಜನ ಕನ್ನಡ ಉಪನ್ಯಾಸಕರ ಜೊತೆಗೆ ಒಂದಿಬ್ಬರು ಕಾಮರ್ಸ್ ಡಿಪಾರ್ಟ್ಮೆಂಟ್ನವರು ಹೋಗುತ್ತಿದ್ರು. ರಮಣ್ ಸೂರ್ಯನೊಡನೆ ಅವನ ರೂಮಿಗೆ ಬರಬೇಕೆಂದುಕೊಂಡಿದ್ದವನು ಬರಲಾಗದು ಎನ್ನುವ ನೆಪವೊಡ್ಡಿ ಅಲ್ಲಿಯೇ ಉಳಿದಿದ್ದ. ಅಲ್ಲಿದ್ದರೆ ಬರೀ ನನ್ನೊಡನೆ ಮಾತಾಡ್ತಾ ಇರ್ತಾನೆ ಅಂತ. ಇವಾಗ ಅಟ್ಲೀಸ್ಟ್ ಸಬ್ಜೆಕ್ಟ್ ವಿಷಯಕ್ಕಾದರೂ ಮಾತಾಡ್ತಾರೆ. ಅದು ಮುಂದುವರೆದ್ರೆ ಮತ್ತಷ್ಟು ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳಲು ಸಹಾಯವಾಗುತ್ತದೆಂದು. ಅಷ್ಟೂ ಜನ ಬೈಕಿನಲ್ಲಿ ಹೋಗುತ್ತಾ ನಾಳೆಯ ಪ್ರೋಗ್ರಾಂ ಬಗ್ಗೆ ಮಾತನಾಡ್ತಿದ್ದಾರೆ. ಆದರೆ ಕಿರಣಳಿಗಂತೂ ನಾಟಕ ಹೇಗೆ ಹೊರಹೊಮ್ಮುವುದೆನ್ನುವ ಚಿಂತೆ. ಆಗಲೇ ಕತ್ತಲಾಗ್ತಾ ಇದೆ. ನಾವು ಹೀಗೇ ಮಾತಾಡ್ತಿದ್ರೆ ಮನೆಗೆ ಹೋಗೋಕ್ಕಾಗಲ್ಲ. ನಾಳೆ ಬಗ್ಗೆ ನಾಳೆ ಯೋಚನೆ ಮಾಡೋಣ. ಅದರ ಬಗ್ಗೆ ಮಾತನಾಡಿದಷ್ಟು ಒತ್ತಡ ಹೆಚ್ಚು. ನಡೆಯಿರಿ ಎಂದಾಕೆ ಹಿಂದಕ್ಕೆ ತಿರುಗದೆ ಜೋರಾಗಿ ಹೋಗಿಬಿಟ್ಲು. ಕತ್ತಲಾವರಿಸಿದ್ರಿಂದ ಇತ್ತೀಚೆಗೆ ನಿರಂಜನ ಸಹ ತನ್ನ ಸ್ಕೂಟಿಯನ್ನೇ ತರ್ತಿದ್ಲು, ಸಂಜೆ ತಡ ಆಗುತ್ತದೆಂದು. ಆದರೆ ಸೂರ್ಯನ ವೇಗದಿಂದ ಹೆಚ್ಚು ದೂರ ಹೋಗಲಾಗಲಿಲ್ಲ ಕಿರಣಳಿಗೆ. ಎಲ್ಲರೂ ಅವರವರ ಗಮ್ಯ ತಲುಪುವ ಆತುರದಲ್ಲಿದ್ದಾಗ ತಮ್ಮ ಗಮ್ಯ ಒಂದೇ ಎಂದು ಒಂದೇ ನದಿಯಲ್ಲಿ 2 ಹಡಗಿನ ಜೊತೆಗೆ ಪಯಣಿಸುವಂತೆ ತಮ್ಮ ಊರಿನ ದಾರಿ ಹಿಡಿದಿದ್ದ ಇಬ್ಬರ ಗಾಲಿಯ ಚಕ್ರಗಳು ಉರುಳುವಾಗ ಮಾತಿಗೆ ಶುರುವಿಟ್ಟಿದ್ಲು ಕಿರಣ. ಊರು ಸಮೀಪಿಸಿದಾಗ ಸೂರ್ಯ ಕರೆದ ಧ್ವನಿ ತಮ್ಮಗಳ ವಾಹನದ ಶಬ್ದ ದಾಟಿ ಅವನ ಕಿವಿ ಹೊಮ್ಮಿತ್ತು. ಅಲ್ಲಿ ಅವರಿಬ್ಬರ ಗಾಡಿಯ ಶಬ್ದದ ಹೊರತಾಗಿ ಇದ್ದದ್ದು ಜೀರುಂಡೆಗಳ ಸದ್ದು. ನಾ ಮುಂದು ತಾ ಮುಂದು ಎಂದು ತಮ್ಮ ಗೂಡು ಸೇರಲು ಹಾತೊರೆಯುವ ಹಕ್ಕಿಗಳ ಸದ್ದು ಹೊರತಾಗಿ ತಂಪು ತಂಪು ವಾತಾವರಣದಲ್ಲಿ ಇಂಪಾಗಿ ಕೇಳಿಸಿತ್ತು ಸೂರ್ಯನಿಗೆ. ಆದರೆ ಆಕೆಯ ಕರೆಯಲ್ಲಿ ಯಾವುದೇ ಬದಲಾವಣೆ ಭಾವನೆ ಇಣುಕಿರಲಿಲ್ಲ. ಹೇಳಿ ಕಿರಣ ಮೇಡಮ್ ಎಂದವನ ಧ್ವನಿ ಆಕೆಯ ಧ್ವನಿಗಿಂತಲೂ ಮೃದುವಾಗಿತ್ತು. ನಿಮ್ಮೊಡನೆ ಮಾತನಾಡಬೇಕಿತ್ತು. ನದಿಯ ಬಳಿ ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ ಎಂದವಳ ಮಾತು ಸೂರ್ಯನಿಗೆ ಅಚ್ಚರಿ ಉಂಟು ಮಾಡಿದ್ದು ನಿಜ. ಇಬ್ಬರೂ ಗಾಡಿ ಇಳಿದ ನಂತರ ತಮ್ಮ ಗಾಡಿಗಳನ್ನು ದೇವಸ್ಥಾನದ ಹಿಂದಿನ ಬದಿಯಲ್ಲಿ ನಿಲ್ಲಿಸಿದವಳು ಬನ್ನಿ ಎಂದು ಮುಂದೆ ಮುಂದೆ ಹೆಜ್ಜೆ ಹಾಕಿದ್ಲು. ಅರೇ, ಇಷ್ಟೊತ್ತಲ್ಲಿ ಎಲ್ಲಿಗೆ? ಆಗಲೇ ಕತ್ತಲಾಗ್ತಿದೆ ಎಂದ ಸೂರ್ಯನ ಮಾತಿಗೆ ನಂಗೇನು ಕತ್ತಲಾಗಿರುವುದು ಕಾಣ್ತಿಲ್ಲ ಅಂದ್ಕೊಂಡ್ರಾ? ಹೋಗುತ್ತಲೇ ಪ್ರಶ್ನೆ ಎಸೆದವಳ ರೀತಿಗೆ ಏನು ಕೇಳದೆ ತೆಪ್ಪಗೆ ನಡೆದರೆ ಅವನ ಒಳಮನಸ್ಸು ಪ್ರಶ್ನೆಗಳ ಗೂಡಾಗಿದ್ದು ನಿಜ. ಯಾಕೆ ಸೂರ್ಯ ಸೈಲೆಂಟ್ ಆಗಿಬಿಟ್ರಿ? ತಾನೇ ಮಾತಿಗೆ ಎಳೆದ್ಲು. ಅಲ್ಲ, ಮಂಜು ಸುರಿತಿದೆ ಆಗಲೇ. ಈ ಚಳಿಲಿ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತಲೇ ಅರ್ಥವಾಗ್ತಿಲ್ಲ. ಮುಖ ಒಂದು ತರಹ ಮಾಡಿಕೊಂಡಿದ್ದು ಅವನ ಧ್ವನಿಯಲ್ಲಿ ಗುರ್ತಿಸಿದ್ಲು ಕಿರಣ. ಸೂರ್ಯ ಸರ್, ನಾನು ಕೇಳಿದ ಮಟ್ಟಿಗೆ ಗಂಡಸರಿಗೆ ಹೆಣ್ಮಕ್ಳಿಗಿಂತ ಹೆಚ್ಚು ಧೈರ್ಯವಂತೆ. ಅಂಥದ್ರಲ್ಲಿ ನೀವೇನು ಹೀಗೆ ಹೆದರ್ಕೊಂಡಿದ್ದೀರಾ? ಸರಾಗವಾಗಿ ಹೆಜ್ಜೆ ಹಾಕುತ್ತಿದ್ದವಳು ಚೂರು ನಡುಗ್ತಿರ್ಲಿಲ್ಲ. ಚಳಿಗೆ ಗಟ್ಟಿಯಾಗಿ ದವಡೆ ಬಿಗಿ ಹಿಡಿದಿದ್ದ ಸೂರ್ಯ. ಮಾತನಾಡಲು ಸಹ ಆಗುತ್ತಿರಲಿಲ್ಲ. ಆದರೂ ಮಾತಿಗೆ ಶುರುವಿಟ್ಟಿದ್ದ. ಆದರೆ ನನಗೆ ತಿಳಿದ ಮಟ್ಟಿಗೆ ಹೆಣ್ಮಕ್ಳು ಕಣ್ರಿ ಹೆಚ್ಚು ಧೈರ್ಯವಂತರು. ಉದಾಹರಣೆಗೆ ನೀವೇ ನೋಡಿ. ನನಗೆ ಹೆಣ್ಮಕ್ಳು ಸ್ವತಂತ್ರವಾಗಿ ಧೈರ್ಯವಾಗಿ ಇರುವುದೇ ಇಷ್ಟ ಕಣ್ರಿ. ಯಾವುದಕ್ಕೂ ಸೋಲದೆ ನಮ್ಮಂತೆ ತಲೆ ಎತ್ತಿ ನಡೆಯುವ ಅವರ ನಡೆಯೇ ನನಗಿಷ್ಟ. ಆದರೆ ಅದನ್ನು ಹೆಚ್ಚು ದುರುಪಯೋಗವೂ ಕೆಲವು ಹೆಣ್ಮಕ್ಳು ಬಳಸಿಕೊಳ್ತಾರೆ. ಅದೇ ವಿಷಾದನೀಯ ಎಂದವನ ಮಾತು ಮನದಾಳದಿಂದ ಬಂದಿದ್ದವು. ಅವನೇನು ಆಕೆಯನ್ನು ಮೆಚ್ಚಿಸಲು ಹೇಳಿದ ಮಾತಲ್ಲ. ಅದು ಅವಳ ಅರಿವಿಗೂ ಬಂದಿತ್ತು. ನಿಜ ಸೂರ್ಯ ಸರ್, ಕೆಲವು ಹೆಣ್ಮಕ್ಳು ತಮ್ಮನ್ನು ನಿಷ್ಕಲ್ಮಶವಾಗಿ ಪ್ರೀತಿಸುವವರ ಮುಂದೆ ಪ್ರೀತಿಯಿಂದ ಸೋಲ್ತಾರೆ. ಆದರೆ ಮೋಸದಿಂದ ತನ್ನನ್ನು ಸೋಲಿಸಬೇಕೆಂದುಕೊಂಡವರ ಮುಂದೆ ತಲೆನೂ ತಗ್ಗಿಸುವುದಿಲ್ಲ. ಸೋಲು ಸಹ ಒಪ್ಪಿಕೊಳ್ಳುವುದಿಲ್ಲ. ಬದಲಾಗಿ ಅವರನ್ನೇ ಮುಳುಗಿಸಿಬಿಡ್ತಾರೆ. ಕಂಡು ಕಾಣದ ರೋಷ ಅವಳ ಮಾತಲ್ಲಿ ಇಣುಕಿತ್ತು ಅಷ್ಟೆ. ಅವಳು ಯಾರ ಕುರಿತಾಗಿ ಹೇಳ್ತಿದ್ದಾಳೆ ಎನ್ನುವ ಅರಿವು ಸೂರ್ಯನಿಗೆ ಅರಿವಾಗದೇ ಇರಲಿಲ್ಲ.
ಮಾತು ಮರೆಸುವ ಸಲುವಾಗಿ, ಕಿರಣ ಮೇಡಮ್, ಕನಿಷ್ಠ ಪಕ್ಷ ಈ ಕತ್ತಲು ಸಮಯದಲ್ಲಿ ಎಲ್ಲಿ ಹೋಗ್ತೀವಿ ಅಂತ ಹೇಳ್ದಿದ್ರೆ ಏನಕ್ಕೆ ಹೋಗ್ತಿದ್ದೀವಿ ಅಂತಾದರೂ ಹೇಳಿ. ಸೂರ್ಯ ತಿಳಿಯದೆ ಬಿಡುವಂತೆ ಕಾಣಲಿಲ್ಲ. ಅಷ್ಟರಲ್ಲೇ ಅವರು ತಲುಪುವ ಜಾಗ ಸೇರಿದ್ರು. 15ರಿಂದ 20 ಮಕ್ಕಳು ಜೊತೆಗೆ ಅಲ್ಲಿಯೇ ಇದ್ದ ಚಿಕ್ಕ ಕಲ್ಲಿನಿಂದ ಮಾಡಿದ ಗುಡಿ ಇತ್ತು. ಅದರೊಳಗೆ ಕಲ್ಲಿನಿಂದ ಕಡೆಯಲ್ಪಟ್ಟಿದ್ದ ದೇವರ ಮೂರ್ತಿಯನ್ನಿಟ್ಟಿದ್ರು. ಈಕೆಯ ಬರುವನ್ನೇ ಕಾಯುತ್ತಿದ್ದವರಂತೆ, ಏನಕ್ಕ ನೀನು ಇಷ್ಟು ತಡವಾಗಿ ಬಂದರೆ ನಮ್ಮ ಮನೇಲಿ ಬೈಯೋಲ್ವಾ? ಬೇಗ ಬನ್ನಿ, ಊಟ ಮಾಡೋಣ. ಇವಾಗ ಹೋದ್ರೂ ಸರಿಯಾಗಿ ಬೀಳ್ತಾವ್ ಬೋಂಡ, ಅಂದರೆ ಏಟುಗಳು. ಹೆಂಗಿದ್ರೂ ಬೀಳೋದು ತಪ್ಪಲ್ಲ. ಬನ್ನಿ ಊಟ ಮಾಡಿ. ಈ ವಣ್ಣನ್ನೂ ಕರ್ಕೊಂಡು ಬಂದಿದ್ಯಾ ಎನ್ನುತ್ತಲೇ ಮುತ್ತುಗದ ಎಲೆಗಳನ್ನು ಇಬ್ಬರಿಗೂ ನೀಡಿದರು. ಯಾಕೆ ಸೂರ್ಯ, ಆಶ್ಚರ್ಯ ಆಗ್ತಿದ್ಯಾ? ಇವು ಕರುಣೆ ಮತ್ತು ಕರುಣ ಎಂಬ ದೇವರ ವಿಗ್ರಹಗಳಿವು. ಅವರ ಪ್ರೀತಿಗೆ ಸಾಕ್ಷಿಯಾಗಿ ಇಲ್ಲಿ ಮತ್ತೆ ಬೆಟ್ಟದ ಮೇಲೆ ಚಿಕ್ಕ ದೇವರುಗಳನ್ನು ಆ ಕಾಲದಲ್ಲೇ ನಿರ್ಮಿಸಿ ಇಟ್ಟಿದ್ದಾರೆ. ಅಷ್ಟೊಂದು ಪ್ರಸಿದ್ಧಿ ಪಡೆದಿಲ್ಲವಾದರೂ ಅವರ ಪ್ರೀತಿಗೆ ತಲೆ ಬಾಗಲೇಬೇಕು. ಯಾರಿಗೆ ಹೇಗೋ, ನಾವು ಸಣ್ಣವರಿದ್ದಾಗಿನಿಂದ ಇವರಂತೆ ಪ್ರೀತಿಸುವ ಸಂಗಾತಿ ಸಿಗಲಿ ನಮಗಾಗಿ ಅಂತ ಎಲ್ಲರೂ ಮಾತನಾಡಿಕೊಂಡು ಬಂದು ಇಲ್ಲಿ ದೊಡ್ಡವರಿಗೆ ಗೊತ್ತಿಲ್ಲದೆ ಅಡುಗೆ ಮಾಡಿ ಸಂಜೆ ಕತ್ಲಾದಾಗ ಹೋಗಿ ಮನೆಯಲ್ಲಿ ಸರಿಯಾಗಿ ಏಟು ತಿಂದಿದ್ದೀವಿ ಎಲ್ಲರೂ. ಆದರೆ ನಿಜ ಹೇಳ್ತೀನಿ ಸೂರ್ಯ, ಮದುವೆಯಾದ ಜೋಡಿ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮಷ್ಟೇ ನಾವು ಪ್ರೀತಿಸಬೇಕು, ಅರ್ಥ ಮಾಡ್ಕೊಳ್ಬೇಕು, ಹಂಗಂತ ಆಶೀರ್ವಾದ ಮಾಡಿ ಅಂತ ಈ ದೇವರಿಗೆ ತಲೆ ಬಾಗ್ತಾರೆ. ಅವ್ರಿಗೆ ತಿಳಿದಿತ್ತು ಮದುವೆ ಸಂಗಾತಿ ಅಂದರೆ ಏನಂತ. ನಮಗೆ ಆ ಪದದ ಅರ್ಥವೇ ಗೊತ್ತಿಲ್ಲ. ದೊಡ್ಡವರು ಮಾತಾಡೋದು ಕೇಳಿಕೊಂಡು ಬಂದು ಇಲ್ಲಿ ಅಡುಗೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಒಂದೊಂದು ಹರಕೆಯನ್ನು ಒಪ್ಪಿಸಿ ಹೋಗ್ತಿದ್ವಿ ಎಂದು ತನ್ನ ಬಾಲ್ಯದ ದಿನಗಳನ್ನು ಹೇಳುತ್ತಿದ್ದವಳ ಮುಖದಲ್ಲಿ ಕೋಟಿ ಮಿಂಚುಗಳನ್ನು ಕಂಡಿದ್ದ ಸೂರ್ಯ. ಆ ಮಂದ ಬೆಳಕಲ್ಲು ಬೆಳದಿಂಗಳು ಹಾಲು ಚೆಲ್ಲಿದಂತಿತ್ತು. ಅಷ್ಟು ಮಾತ್ರವಲ್ಲ, ಬೇಗ ಮದುವೆ ಆಗಲಿ ಅಂತ ನಮಗಿಂತ ದೊಡ್ಡವರು ಧನುರ್ಮಾಸ ಮಾಘ ಮಾಸ ಮಾಡಿದ್ರೆ ಅವ್ರು ಅದನ್ನು ಯಾಕೆ ಮಾಡ್ತಾರೆ ಅಂತಲೂ ಗೊತ್ತಿಲ್ಲದೆ ಅವ್ರಿಗಿಂತ ಮೊದಲು ನನ್ನ ಬಾಲ್ಯದ ಗೆಳತಿಯರೊಂದಿಗೆ ಬೆಳಗಿನ ಜಾವ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ. ಹೇಳಿದವಳು ಅಂದಿನ ಘಟನೆಗಳ ಹಸಿ ನೆನಪಾಗಿ ಜೋರಾಗಿ ನಗು ಬಂದು ಬಿಟ್ಟಿತು. ಮುಕ್ತವಾಗಿ ನಕ್ಕಳು. ಮೊದಲನೇ ಬಾರಿ ಅಷ್ಟು ದೊಡ್ಡ ನಗು ಕಂಡಿದ್ದು ಸೂರ್ಯ. ಆ ಮಕ್ಕಳೊಂದಿಗೆ ಸೇರಿ ಮಾಡಿದ್ದ ಉಪ್ಪಿಲ್ಲದ ಚಿತ್ರಾನ್ನ ತಿಂದ ಸೂರ್ಯ ಮೃಷ್ಟಾನ್ನವೇ ಎಂಬಂತೆ ತಿಂದಿದ್ದ. ನಿಮಗೆ ಹಿಡಿಸಿತಾ ಸೂರ್ಯ ಊಟ? ನಮ್ಮಮ್ಮ ನಾನು ಒಬ್ಬಳೇ ಇಲ್ಲಿಗೆ ಬಂದರೆ ಶುರು ಮಾಡ್ತಾರೆ ರಾಗ. ಇನ್ನು ಇವರಿದ್ದಾರೆ ಅಂತ ಹೇಳಿದ್ರೆ ಮತ್ತೂ ಬೈತಾರೆ. ಅದಕ್ಕೆ ಸೂರ್ಯನ ಜೊತೆಗೆ ಹೋಗಿದ್ದೆ ಅಂತ ಹೇಳ್ತೀನಿ. ನಮ್ಮ ಊರಿನ ದೇವಸ್ಥಾನದ ಬಗ್ಗೆಯೂ ತಿಳ್ಕೊಳ್ಳಿ ಅಂತ ಕರೆದುಕೊಂಡು ಬಂದದ್ದು. ಅವಳು ಮಕ್ಕಳೊಂದಿಗೆ ಬೆರೆತು ಹೇಳುತ್ತಿದ್ರೆ, ಇಷ್ಟು ಊಟ ನಮಗೆ ಸಿಕ್ಕಿದ್ದು ಪುಣ್ಯ ಬಿಡಿ. ನಮ್ಮ ಋಣ ಈ ಅನ್ನದಲ್ಲಿತ್ತು ಅನ್ಸತ್ತೆ, ಅದಕ್ಕೆ ಬಂದ್ವಿ. ನಾನು ಯಾವತ್ತೂ ಹಾಗಂದುಕೊಂಡವನಲ್ಲ ಊಟದ ವಿಷಯದಲ್ಲಿ. ಹೇಗಿದ್ರೂ ನನಗಿಷ್ಟ. ನಿಮ್ಮ ಊರು ನಿಜಕ್ಕೂ ಸುಂದರ. ಹೊಗಳಲು ಪದಗಳ ಕೊರತೆ ನನಗೆ ಎಂದ ಸೂರ್ಯನ ಮಾತಿಗೆ, ಮತ್ತೆ ನಮ್ಮೂರಂದ್ರೆ ಸುಮ್ಮನೆನಾ ಎಂದಳು ಅಲ್ಲಿದ್ದ ಪುಟ್ಟ ಹುಡುಗಿ. ತಂದಿದ್ದ ಪಾತ್ರೆಗಳನ್ನು ಮಕ್ಕಳ ಜೊತೆಗೆ ತೊಳೆದು ಇಲ್ಲೇ ಗುಡಿ ಹಿಂದೆಗಡೆ ಬಚ್ಚಿಡ್ರಿ. ಪಾತ್ರೆ ಜೊತೆಗೆ ಮನೆಗೆ ಹೋದರೆ ಮತ್ತೆರಡು ಹೆಚ್ಚಿಗೆ ಬೀಳ್ತಾವೆ ನಕ್ಕು ಹೇಳಿದ್ಲು ಕಿರಣ. ಕಾಲೇಜಿಗೋಗೋ ಹುಡುಗರನ್ನು ಹೊರತುಪಡಿಸಿ 1ರಿಂದ 10ನೇ ತರಗತಿವರೆಗಿನ ಮಕ್ಕಳು ಅಲ್ಲಿದ್ದರು. ಕಿರಣಕ್ಕ, ನಿನ್ನನ್ನು ಕರೆದದ್ದು ಯಾಕೆ ಗೊತ್ತಾ? ನೀನು ಟ್ಯೂಷನ್ ತಗೊಂಡಿದ್ದೆ ಅಂತ ಹೇಳಿದ್ರೆ ನಮ್ಮನೇಲಿ ಬೈಯೋಲ್ಲ ಅಂತ. ಅಲ್ಲದೆ ವೃಷಾಲಿ ಅಮ್ಮ ಅಕಸ್ಮಾತ್ ನಮ್ಮ ಮನೆಯವ್ರಿಗೆ ಇವತ್ತು ಟ್ಯೂಷನ್ ಇರಲಿಲ್ಲ ಅಂತ ಹೇಳಿದ್ರೆ ನೀನು ಇಲ್ಲಿಗೆ ಬಂದಿದ್ದೆ ದೇವಸ್ಥಾನದ ಬಳಿಯೇ ಇವತ್ತು ಟ್ಯೂಷನ್ ತಗೊಂಡಿದ್ದು ಅಂತ ಹೇಳೋಕ್ಕೆ ಎಂದ 8ನೇ ತರಗತಿಯ ಹುಡುಗನ ಮಾತಿಗೆ ಕಿರಣ ಬಾಯಿ ಮೇಲೆ ಬೆರಳಿಟ್ಕೊಂಡ್ರೆ, ನಿಮ್ಮ ವಿದ್ಯಾರ್ಥಿಗಳಾಗಿ ಅಷ್ಟು ಬುದ್ಧಿವಂತರಲ್ಲದೆ ಇದ್ದರೆ ಹೇಗೆ ಎಂದು ಬಿಟ್ಟ ಸೂರ್ಯ. ಮಾತನಾಡುತ್ತಲೇ ಹುಡುಗರ ಜೊತೆಗೆ ತಮ್ಮ ಗಾಡಿಗಳನ್ನು ತಳ್ಳುತ್ತಾ ಊರೊಳಗೆ ಹೆಜ್ಜೆ ಹಾಕಿದ್ರು. ಇಷ್ಟೊತ್ತು ಎಲ್ಲಿಗೋಗಿದ್ರೋ? ನಾನು ಕಿರಣ ಮನೆಗೆ ಹೋಗಿದ್ದೆ, ಅಲ್ಲಿ ನೀವಿರಲಿಲ್ಲ, ಒಬ್ಬರ ತಾಯಿ ಕೇಳಿದ್ರು ಎದುರುಗೊಂಡು. ಇವತ್ತು ದೇವಸ್ಥಾನದ ಬಳಿ ಹೋಗಿದ್ವಿ. ಎಲ್ಲ ಕಿರಣ ಹೇಳಿದ್ದು ನಿಜವೇ ತಾನೆ? ಹಂಗ ಸರಿನಮ್ಮ. ಮತ್ತೆ ಈ ಹುಡುಗನ್ನೇನು ನೀನು ಮದುವೆ ಆಗೋದು? ಜೋಡಿ ಚೆನ್ನಾಗೈತೆ. ಮೊನ್ನೆ ಅವ್ರ ಮಾತು ಪೂರ್ತಿಯಾಗುವ ಮೊದಲೇ ತಡೆದಿದ್ಲು. ನೋಡಕ್ಕ, ಇನ್ನೂ ಮದುವೆ ನಿಶ್ಚಯವಾಗಿಲ್ಲ, ಆದಾಗ ಹೇಳ್ತೀವಿ.
ಇವಾಗ ಸದ್ಯಕ್ಕೆ ಇವರು ನಾನು ಒಂದೇ ಕಡೆ ಕೆಲಸ ಮಾಡುವ ಸಹೋದ್ಯೋಗಿಗಳು ಅಷ್ಟೇ ಎಂದವಳು ಮತ್ತಲ್ಲಿ ನಿಲ್ಲದೆ ತನ್ನ ಗಾಡಿ ಶುರು ಮಾಡಿ ಮಕ್ಕಳಿಗೆ ತಿಳಿಸಿ ಹೊರಟುಬಿಟ್ಲು. ವಿಷಯ ತಿಳಿಯದೆ ಏನು ಕೇಳಬೇಡಿ, ಸುಮ್ಮನೆ ಯಾಕೆ ಅವರಿಗೆ ಕೇಳಿ ಕೇಳಿ ನೋವು ಕೊಡ್ತೀರಾ ಅವರಿಗೆ ಹೇಳಿ ಸೂರ್ಯನೂ ಹೊರಟುಬಿಟ್ಟ. ಇಂದು ಇಬ್ಬರಿಗೂ ತಕ್ಕ ಮಟ್ಟಿಗೆ ಕೆಲವೊಂದು ವಿಷಯದಲ್ಲಿನ ವಿಚಾರಧಾರೆ ಇಷ್ಟವಾಗಿದ್ದವು. ಸಣ್ಣ ಪುಟ್ಟ ವಿಷಯಗಳಿಗೆ ತೃಪ್ತಿ ಪಡುವ ಆಕೆ ಬಲು ಎತ್ತರದಲ್ಲಿ ಕಂಡರೆ ಸೂರ್ಯನಿಗೆ ಹೆಣ್ಮಕ್ಳಂದ್ರೆ ಹಿಂಗೂ ಇರಬೇಕು ಅನ್ನೋ ಅವನ ಆಲೋಚನೆಗಳು ಬಹಳವೇ ಮೆಚ್ಚುಗೆಯಾಗಿತ್ತು ಕಿರಣಳಿಗೂ. ಇವತ್ತು ಯಾವುದೇ ಒತ್ತಡ ಬೇಡ, ಸಂಭಾಷಣೆ ಸಂವಾದ ಮನನ ಮಾಡಿಕೊಂಡು ಗೊಂದಲ ಮಾಡಿಕೊಳ್ಳೋದು ಬೇಡ, ಎಲ್ಲರೂ ಶಾಂತಿಯುತವಾಗಿರಿ. ಸುಮಂತ್, ನೀನು ಇದರಲ್ಲಿ ತುಂಬ ಮುಖ್ಯವಾದ ಪಾತ್ರ ವಹಿಸ್ತೀಯ. ನೀನು ಆದಷ್ಟು ಮುಖದಲ್ಲಿ ಯಾವುದೇ ಒತ್ತಡ ತೋರಿಸ್ಕೊಳ್ಬೇಡ. ನಿಮ್ಮ ಕಾರ್ಯಕ್ರಮ ಇರುವುದು ಸಂಜೆ, ಅಲ್ಲಿವರೆಗೆ ಆರಾಮಾಗಿ ನಮ್ಮೊಡನೆ ಕುಳಿತು ಬೇರೆ ಬೇರೆ ಕಾಲೇಜಿನ ನಾಟಕಗಳನ್ನು ವೀಕ್ಷಿಸಿ. ನಿಮಗೆ ಆವಾಗ ಸ್ವಲ್ಪ ಒತ್ತಡ ಕಡಿಮೆಯಾಗಿ ಆತ್ಮವಿಶ್ವಾಸ ನಿಮ್ಮಗಳ ಮನದಲ್ಲಿ ತುಂಬುತ್ತೆ. ಸೋಲು ಗೆಲುವಿನ ಪ್ರಶ್ನೆಯೇ ಬೇಡ, ಇಂದು ಒಂದು ಪಾಠ ಅಂತ ತಿಳ್ಕೊಳ್ಳಿ. ಕಲಿಯಲು ಮತ್ತಷ್ಟು ಅನುಕೂಲವಾಗಬಹುದು. ಇದು ನಿಮ್ಮ ಕಾಲೇಜಿನಲ್ಲಿ ಆಡಿಟೋರಿಯಂ, ಇಲ್ಲಿರುವುದು ನಿನ್ನದೇ ಗೆಳೆಯರು, ಅಷ್ಟು ಮಾತ್ರ ತಲೆಯಲ್ಲಿಟ್ಕೊಳ್ಳಿ. ಕಿರಣ ಹೇಳ್ತಿದ್ರೆ ಪಾತ್ರಧಾರಿಗಳೆಲ್ಲ ಗಮನವಿಟ್ಟು ಅವಳ ಮಾತನ್ನು ಕೇಳ್ತಿದ್ರು. ಇದೊಂದು ಸಾಮಾಜಿಕ ನಾಟಕವಷ್ಟೇ, ನಮ್ಮಿಂದ ಯಾವುದೇ ಚ್ಯುತಿಯಾಯಿತು ಅಂತ ನೊಂದ್ಕೊಳ್ಬೇಡಿ. ನಿಮ್ಮ ಅತ್ಯುತ್ತಮ ನೀಡುವಲ್ಲಿ ಮಾತ್ರ ನಿಮ್ಮ ಗಮನವಿರಲಿ. ನಿಮ್ಮೊಡನೆ ನಮ್ಮ ಇಡೀ ಕಾಲೇಜಿದೆ. ಸೂರ್ಯನೆಂದರೆ ತಲೆಯಾಡಿಸಿದ್ರು ಮಕ್ಕಳು. ಆ ನಾಟಕದ ವಸ್ತ್ರ ವಿನ್ಯಾಸಗಾರ್ತಿಯಾದ ಸೃಷ್ಟಿಯ ಬರುವಿಕೆಯಲ್ಲಿದ್ರು ಎಲ್ಲ. ಬಣ್ಣದಿಂದ ತನ್ನ ಕೈಚಳಕ ತೋರಿಸಲು ಶ್ರೇಷ್ಠಳು ತಯಾರಾಗಿದ್ಲು. ಅವಳು ಮೇಕಪ್ನ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ಲು. ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವ ಸಲುವಾಗಿ ಯಾವುದರಲ್ಲಿ ಮಕ್ಕಳಿಗೆ ಆಸಕ್ತಿ ಇದೆಯೋ ಅವರನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಸೂರ್ಯನೇ ಶ್ರೇಷ್ಠಳನ್ನು ಆಯ್ಕೆ ಮಾಡಿದ್ದು. ಹಾಗೂ ಖುದ್ದು ವಸ್ತ್ರ ವಿನ್ಯಾಸದಲ್ಲಿ ಆಸಕ್ತಿ ಇರುವ ಸೃಷ್ಟಿಗೆ ಅವಕಾಶ ನೀಡಿದ್ಲು ಕಿರಣ. ಇವರೆಲ್ಲರ ನಿರೀಕ್ಷೆಯಂತೆ ನಾಟಕ ಹೇಗೆ ಮೂಡಿಬರುತ್ತದೆ ಕಾದು ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ತಪ್ಪದೆ ನಿಮ್ಮ ಅನಿಸಿಕೆ ಕಿರಣ ಮತ್ತು ಸೂರ್ಯ ಬಗ್ಗೆ ತಿಳಿಸೋದು ಮರಿಬೇಡಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ.